ಅಲೆಮಾರಿ ಹಂದಿ ಜೋಗರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವವರೆಗೂ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡುವುದಾಗಿ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ KM ಸಂದೇಶ್ ಎಚ್ಚರಿಕೆ ನೀಡಿದರು. ನೋಡ್ತಾರೆ ಜನ ಅವತ್ತು ಯಾವ ಥರ ಹೋರಾಟ ಇರ್ತೈತೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರ ಪರವಾಗಿ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗೋದಕ್ಕೋಸ್ಕರ ಮಾಡ್ತಾ ಇರೋಂಥದ್ದು. ತುಮಕೂರು ಜಿಲ್ಲೆಯ ನಿರಾಶ್ರಿತರು, ಬಡವರು, ನಿರ್ಗತಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾ ಆಡಳಿತ ವಸತಿ ನಿವೇಶನದ ಜಾಗಗಳನ್ನು ಗುರುತಿಸಿದ್ದು, ಅಲೆಮಾರಿ, ಅರೆ ಅಲೆಮಾರಿ, ಹಕ್ಕಿಪಕ್ಕಿ, ಹಂದಿ ಜೋಗಿ ಸಮುದಾಯಗಳಿಗೆ ನಿವೇಶನ ಕಲ್ಪಿಸಲು ತುಮಕೂರು ಹೊರವಲಯದಲ್ಲಿ ಕೇಂದ್ರೀಯ ವಿದ್ಯಾಲಯ ಬಳಿ ಅಮಲಾಪುರದ ಸರ್ವೆ ನಂಬರ್ 31ರಲ್ಲಿ ಈಗಾಗಲೇ 1 ಎಕರೆ ಜಮೀನು ನೀಡಿದ್ದು, ಆದರೆ ಇಲ್ಲಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಜಿಲ್ಲಾ ಆಡಳಿತ ಅಧಿಕಾರಿಗಳು ವಿಫಲವಾಗಿದ್ದು, ಕೂಡಲೇ ಮೂಲಭೂತ ಸೌಕರ್ಯ ಕಲ್ಪಿಸಿ ಹಕ್ಕುಪತ್ರ ನೀಡದೆ ಹೋದರೆ ಜನವರಿ 10ರಂದು ಇಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ನಡೆಸಲಾಗುವುದು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ KM ಸಂದೇಶ್ ಹೇಳಿದರು. DC ಅವರು ಇವ್ರಿಗೆ 1 ಎಕರೆ ಜಮೀನು ಕೊಟ್ಟರು ಸಮಾಜ ಕಲ್ಯಾಣ ಇಲಾಖೆಯವರು ಇಲ್ಲಿ ತನಕ ಕೆಲಸ ಮಾಡದೇ ಇರೋದನ್ನ ಖಂಡಿಸಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಜನವರಿ 10ನೇ ತಾರೀಕು ಇಂದ ಕಂಟಿನ್ಯೂಸ್ ಇವ್ರಿಗೆ ಹಕ್ಕುಪತ್ರಗಳು ಕೊಡೋ ತನಕ ಸಮಾಜ ಕಲ್ಯಾಣ ಇಲಾಖೆ DD ಯಾರು ಡಿಸ್ಟಿಕ್ ಆಫೀಸರ್ ಯಾರಿದ್ದಾರೆ ಇವರು ಅರೆಸ್ಟ್ ಆಗಿ ಜೈಲಿಗೆ ಹೋಗೋ ತನಕ. ಯಾಕಂದರೆ ಅವ್ರು ಮಾಡಿರೋಂಥ ಅಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲೆಗಳ ಸಮೇತ. ಯಾಕಂದರೆ ಈ ಬಡವರಿಗೆಲ್ಲ ಅನ್ಯಾಯ ಮಾಡಿದಾಗ ಇಂಥ ಅಧಿಕಾರಿಗಳು ಯಾಕೆ ಬೇಕು ನಮಗೆ ಅಂತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ತುಮಕೂರು ಇಲ್ಲಿ ಏನು ಅಮಲಾಪುರ ಗ್ರಾಮ ಐತಿ ಇದೇ ಸ್ಥಳದಲ್ಲಿ ಕೂತ್ಕೊಂಡು ಅನಿರ್ದಿಷ್ಟ ಅವಧಿ ಹೋರಾಟ ಜನವರಿ 10ನೇ ತಾರೀಕಿಂದ ಸರ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತೀವಿ. ನೋಡ್ತಾರೆ ಜನ ಅವತ್ತು ಯಾವ ಥರ ಹೋರಾಟ ಇರ್ತೈತೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರ ಪರವಾಗಿ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗೋದಕ್ಕೋಸ್ಕರ ಮಾಡ್ತಾ ಇರೋಂಥದ್ದು. ತುಮಕೂರು ಜಿಲ್ಲೆಯ ಸುಮಾರು 50ಕ್ಕೂ ಹೆಚ್ಚು ನಿರ್ಗತಿಕರು, ಅಲೆಮಾರಿಗಳಿಗೆ ನಿವೇಶನ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು 1 ಎಕರೆ ಜಮೀನು ಮಂಜೂರು ಮಾಡಿದ್ದು, ಇದನ್ನು ಅಭಿವೃದ್ಧಿಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆ ಸುಬರ್ಗೆ 1 ವರ್ಷ ಹಿಂದೆ ನೀಡಿದ್ದರು. ನಾವು ತಿಮ್ಲಾಪುರ ಕೆರೆಯಲ್ಲಿ ಇರ್ಬೇಕಾದ್ರೆ ನಮ್ಮ ಗುಡ್ಲುಗಳೆಲ್ಲ ಮುಳುಗಿ ನೀರಲ್ಲಿ ಹಾಳಾಗೋಗಿದ್ವು. ತಾನಾಗಿ 3 ತಿಂಗಳು ಕ್ಯಾಸಂದ್ರ ಕಾಳಂಜಿ ಕೇಂದ್ರದಲ್ಲಿ ಬಿಟ್ಬಿಟ್ಟು ಈಗ ಇಲ್ಲಿ ಅಮಲಾಪುರಕ್ಕೆ ಕರ್ಕೊಂಬಂದು 1 ಎಕರೆ ಜಾಗ ನಮಗೆ ಮಂಜೂರು ಮಾಡಿ ಬಿಟ್ಟು ಅಷ್ಟೇ ಕರೆಂಟ್ ಒಂದು ನೀರೊಂದು ಸೌಲಭ್ಯ ಕೊಟ್ಟವ್ರೆ. ಅದು ಬಿಟ್ಟರೆ ಒಂದು ಓಡಾಡೋಕೆ ಒಂದು ದಾರಿ ಇಲ್ಲ. ನಮಗೇನೋ ಇನ್ನು ಬೇರೆ ಸೌಲಭ್ಯ ಏನು ಮಾಡಿಕೊಟ್ಟಿಲ್ಲ. ನಾವೇನು ಕೇಳ್ತಾ ಇದ್ದೀವಿ ಅಂದರೆ ನಮಗೆ ಲೇಔಟ್ ಮಾಡಿಕೊಟ್ಟು ನಮ್ಮ ಹಕ್ಕುಪತ್ರ ನಮಗೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಗುಡ್ಲಾಕೊಂಡು 3-4 ವರ್ಷದಿಂದ ಹಿಂಗೆ ಇದ್ದೀವಿ. ಇಲ್ಲಿ ಚಿರತೆ ಕಾಟ, ಆವುಳ ಕಾಟ, ಒಂದು ರಾತ್ರಿ ಹೊತ್ತು ಹೆಣ್ಮಕ್ಳು ಆ ಕಡೆಗೆ ಹೋಗೋಕ್ಕಾಗಲ್ಲ. ಇಲ್ಲೇ ಬೆಟ್ಟ ಮೇಲ್ಗಡೆನೇ ಇದ್ದೀವಿ. ಇವಾಗ ನಮಗೆ ಜಾಗ ಮಂಜೂರು ಮಾಡಿ ಕೊಟ್ಟು 1 ವರ್ಷ ಆಗೈತಿ. ಅವತ್ತಿಂದ ಲೇಔಟ್ ಮಾಡಿ ಹಕ್ಕುಪತ್ರ ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ಕೊಂಡೆ ಬರ್ತಾವ್ರೆ ಅಧಿಕಾರಿಗಳು. ಹೊರತು ನಮಗೇನು ಬಂದು ಇಲ್ಲಿ ಏನು ಆಯಿತು, ಏನು ಬದುಕ್ಯವ್ರ ಸತ್ತವ್ರ ಅಂತ ನೋಡ್ತಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಜಮೀನು ಅಭಿವೃದ್ಧಿಗೊಳಿಸಲು ಇಲಾಖೆಯಲ್ಲಿ ಹಣವಿಲ್ಲ, ಅನುದಾನ ಬಿಡುಗಡೆಯಾದ ನಂತರ ಅಭಿವೃದ್ಧಿಗೊಳಿಸುವುದು ಎಂದು ಉಡಾಪೆ ಉತ್ತರವನ್ನು ನೀಡಿದ್ದಾರೆಂದು ಗಂಭೀರ ಆರೋಪ ಮಾಡಿದ್ದಾರೆ. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.